ಒಳ್ಳೆ ಎನರ್ಜಿ ಸಿಗತ್ತೆ ಅಂತ ಹೇಳ್ಬೋದು. ಖಂಡಿತ. ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಆಗಾಗ ಗುರುತಿಸ್ಕೊಳ್ತಿರೋದ್ರಿಂದಾಗಿ ನಿಮ್ಮ ಸಮಾಜ ಸೇವೆ ಅನ್ನೋದ್ರ ಅಪ್ಗ್ರೇಡ್ ವರ್ಷನ ನಾವು ನೋಡ್ಬೋದಾ? ರಾಜಕೀಯಕ್ಕೆ ಏನಾದ್ರು ಬರೋ? ಇಲ್ಲ ಮೇಡಮ್, ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನಮ್ಮ ಲೆಕ್ಕಕ್ಕೆ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಅವ್ರ ಲೆಕ್ಕಿಗೆ ಯಾವ ತಪ್ಪಲಲ್ಲ. ಯಾಕೆಂದ್ರೆ ಅವರು ಬೆಳೆದಿರ್ತಕ್ಕಂಥ ರೀತಿ, ಅವ್ರ ರಾಜಕಾರಣ, ನಾ 7 ವರ್ಷ MLA ಆದವರು, ನಾವು ಸಂಘಟನೆಯಿಂದ ಬಂದವರು, ಈಗ 1 ವರ್ಷ ಅವ್ರ ಜೊತೆ ಕೂಡ್ಕೊಂಡಿದ್ದೀವಿ. ಆದರೆ ನಾನು ಭಾಳ ಮನಸ್ಸಿನಿಂದ ಹೇಳಕ್ ಬರ್ತೀನಿ, ರಮೇಶ್ ಅಣ್ಣ ಜಾರಕಿಹೊಳಿ ಅವರಿಗೆ ನಾವು ಯಾವ ಲೆಕ್ಕ ಅಲ್ಲ, ಒಂದು ಎಲಿನೂ ಅಲ್ಲ. ಆದರೂ ಒಂದು ನನಗೆ ಭಾಳ ಹೆಮ್ಮೆ ಮತ್ತು ಖುಷಿ ಆ ರಮೇಶ್ ಅಣ್ಣರ ಬಗ್ಗೆ ಅಂದರೆ, ಆ ವ್ಯಕ್ತಿ ಹಚ್ಕೊಳ್ಳೋಂಥ ರೀತಿ ಐತಲ್ಲ, ನಮ್ಮನ್ನ ಪ್ರೀತಿ ಅನ್ಸೋ ರೀತಿ ಐತಲ್ಲ, ಅದನ್ನ ನಾನು ಈ ರಾಜಕಾರಣದಲ್ಲಿ, ಈ ಪ್ರಪಂಚದಲ್ಲಿ ಯಾರನ್ನೂ ನೋಡಿಲ್ಲ. ಭಾಳ ಸರಳತೆ, ಭಾಳ ವಿಚಾರಗಳನ್ನ ಇಟ್ಕೊಂಡು, ಏನ ಸಣ್ಣವ್ರು ಅನ್ನಂಗಿಲ್ಲ, ಏನನ್ನಂಗಿಲ್ಲ, ಅದೊಂದು ಪ್ರೀತಿ ಕೊಡ್ತಾರಲ್ಲ, ಆ ಪ್ರೀತಿಯಿಂದ, ಆ ಬಾಂಧವ್ಯದಿಂದ ಆಗಾಗ ನಮ್ಮ ಮನೆಗೆ ಬರ್ತಾ ಇರ್ತಾರೋ, ಅದೇ ನಾವು ಮಾತಾಡ್ತಾ ಇರ್ತೀವಿ, ಭೇಟಿ ಆಗ್ತಾ ಇರ್ತೀವಿ. ಆದರೆ ಅದರಿಂದ ನೀವು ಕೇಳಿರ್ತಕ್ಕಂಥ ನೆಕ್ಸ್ಟ್ ವರ್ಷನ ಅಂತ ಕೇಳಿದ್ರಲ್ಲ, ಅದು ಆ ಥರ ಏನೂ ಇಲ್ಲ. ಆದರೆ ಅವರು ನಮಗೆ ಪ್ರೀತಿ ಕೊಟ್ಟಾರ, ನಾವು ಅವರಿಗೆ ಪ್ರೀತಿ ಕೊಡ್ತೀವಿ. ಆದರೆ ಒಂದ್ ಮಾತ್ರ ಹೇಳಕ್ ಬಿಡ್ತೀನಿ, ಅವಕಾಶ ವಂಚಿತ ಆಗಲ್ಲ, ಅವಕಾಶ ವಂಚಿತ ಮಾತ್ರ ಆಗಲ್ಲ. ಅಂದ್ರೆ ನಾನು ಬೇಕು ಅಂತ ಹಠ ಇಲ್ಲ. ನಂದು ಒಂದು ಏನು ಮೇಡಮ್, ನಂದೊಂದು ಪಾಲಿಸಿ ಏನಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದು, ಗುರುತಿಸೋದು ಜನ. ಆ ತತ್ವ ಬದ್ಧತೆಯಲ್ಲಿ ನಾನು ಯಾವತ್ತಿಗೂ ನಾನು ಜೀವನ ಇರುವವರೆಗೂ ಆ ಬದ್ಧತೆಯನ್ನು ಕಳ್ಕೊಳ್ಳೋದಿಲ್ಲ. ಯಾರೇ ಬಂದು 100 ಕೋಟಿ ರೂಪಾಯಿ ನಾನು ಮುಂದಿಟ್ಟು ಈ ತರ ಮಾಡಂದ್ರೆ ನಾ ಮಾಡಲ್ಲ. ಮುಂದಿನ ಗುರಿ ಹಂಗಾದ್ರೆ